ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ಯುಟೋರಿಯಲ್ 3 CAEG ಮತ್ತು CAEDಗೆ ಸಂಬಂಧಪಟ್ಟಂತೆ ಟ್ಯುಟೋರಿಯಲ್ 3 ಈ ಡ್ರಾಯಿಂಗ್ನ ಯಾವ ಥರ ನಾವು 3D ಮಾಡೆಲ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಈ 3D ಡ್ರಾಯಿಂಗ್ನ ಯೂಸ್ ಮಾಡಿಕೊಂಡು ಅದರದ್ದು 3 ವ್ಯೂಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ಜಸ್ಟ್ ನಾವು ಗೋ ಟು ಡ್ರಾ ದ 3D ಮಾಡೆಲ್. ಫಸ್ಟ್ ಗೋ ಟು ಸಾಲಿಡ್ ಎಡ್ಜ್ಗೆ ಹೋಗಿ ಫೈಲ್ ನ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಐಸೋಮೆಟ್ರಿಕ್ ಟೆಂಪ್ಲೇಟ್ ವಿತ್ ಐಸೋಮೆಟ್ರಿಕ್ ಪಾರ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಫಸ್ಟ್ ಪಾರ್ಟ್ ಡ್ರಾಯಿಂಗ್ನ ಕ್ರಿಯೇಟ್ ಮಾಡೋಣ. ಓಕೆ, ಈ ಡ್ರಾಯಿಂಗಲ್ಲಿ ನೋಡಿದಾಗ ದಿಸ್ ಈಸ್ ಅ 3D ಮಾಡೆಲ್. ದಟ್ ಈಸ್ ದ ರೈಟ್ ಸೈಡ್ ವ್ಯೂ. ದಟ್ ಈಸ್ ದ ರೈಟ್ ಸೈಡ್ ವ್ಯೂ. ಇದು ರೈಟ್ ಸೈಡ್ ವ್ಯೂ ಇದೆ, ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ. ರೈಟ್, ದ ರೈಟ್ ಸೈಡ್ ವ್ಯೂ, ಫ್ರಂಟ್ ವ್ಯೂ, ಟಾಪ್ ವ್ಯೂ. ಯಾವ ವ್ಯೂವಲ್ಲಿ ನಾವು ಡ್ರಾ ಮಾಡಿದ್ರೆ ಫುಲ್ ಸಾಲಿಡ್ ಮಾಡೆಲ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಫ್ರಂಟ್ ವ್ಯೂ ತೊಗೊಂಡಾಗ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಅದೇ ರೈಟ್ ಸೈಡ್ ವ್ಯೂ ತೊಗೊಂಡ್ರೆ ನಾವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಮತ್ತು ಎರಡು ಆಪ್ಷನ್ಸ್ನ ಯೂಸ್ ಮಾಡಿ ಇಲ್ಲೊಂದು ಪೋರ್ಷನ್ ಕಟ್ ಮಾಡ್ಬೋದು ಮತ್ತು ಇಲ್ಲೊಂದು ಪೋರ್ಷನ್ಸ್ನ ಕಟ್ ಮಾಡ್ಬೋದು. ಓಕೆ, ಇದರದ್ದು ಡ್ರಾಯಿಂಗ್ ನೋಡಿಕೊಂಡು ಫಸ್ಟ್ ಈ ಫೇಸ್ ರೈಟ್ ಸೈಡ್ ವ್ಯೂನ ಡ್ರಾಯಿಂಗ್ನ ಫಸ್ಟ್ ಕ್ರಿಯೇಟ್ ಮಾಡೋಣ. ಓಕೆ, ಲೆಟ್ಸ್ ಗೋ ಟು ಟೇಕ್ ದ ಲೈನ್. ಇಯರ್ ಸೆಲೆಕ್ಟ್ ದ ರೈಟ್ ಸೈಡ್ ವ್ಯೂ. ರೈಟ್, ಲೈನ್ ಕಮಾಂಡ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಂದ 75 mm 75 mm ಕೊಡಿ, ಎಂಟರ್ ಕೊಡಿ. ಈ ಸೈಡು 38 ಇದೆ, ಈ ಸೈಡ್ ಗೊತ್ತಿಲ್ಲ ನಿಮಗೆ. ಮತ್ತೆ ಲೈನ್ ತಗೊಳ್ಳಿ, ಇಲ್ಲಿ ಸೈಡಿಂದ ಮತ್ತೆ ಬನ್ನಿ. ಇಲ್ಲಿ 75 ಕೊಟ್ಟಿದ್ದೀರಾ, 38 ಕೊಟ್ಟಿದ್ದೀರಾ. ಇಲ್ಲಿಂದ 12, 6 ಮತ್ತು 63ರಲ್ಲಿ 12 ಹೋದರೆ ಓಕೆ, 24 ಹೋದರೆ ಎಷ್ಟು ಅಂತ ನೋಡಿ. ಓಕೆ, ಸೆಲೆಕ್ಟ್ ದ ಲೈನ್. ಈ ಪಾಯಿಂಟ್ನ ಕ್ಲಿಕ್ ಮಾಡಿ. ಎಷ್ಟು mm ಇದೆ ಇದು? 12 mm. 12 ಡಬಲ್ ಎಂಟರ್. ಹೈಟ್ ಎಷ್ಟು? 6 mm. 6 90 ಡಿಗ್ರಿ ತೋರಿಸ್ತಾ ಇದೆ, ಎಂಟರ್ ಕೊಡಿ, ಡಬಲ್ ಎಂಟರ್. ಮತ್ತು ಇದೆಷ್ಟಿದೆ? 63ಯಲ್ಲಿ 24 ಹೋದರೆ 39 ಇದು. ಮತ್ತಿದು 6 mm ಇದೆ, ಡೈರೆಕ್ಟಾಗಿ ಅಲ್ಲೇ ತೋರಿಸ್ತಾ ಇದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ 12 mm, ಎಂಟರ್. ಮತ್ತು ಹೈಟ್ ಎಷ್ಟು? ದಟ್ ಈಸ್ 25. ಇದೆಷ್ಟಿದೆ? 63 ಮೈನಸ್ 38. 63 ಮೈನಸ್ 38 ಎಷ್ಟಾಗುತ್ತೆ? 25 ಆಗುತ್ತೆ. ರೈಟ್, ಕ್ಲಿಕ್ ಮಾಡಿ. ದಿಸ್ ಈಸ್ ದ ರೈಟ್ ಸೈಡ್ ವ್ಯೂನ ಕ್ರಿಯೇಟ್ ಮಾಡಿದ್ದೀರಾ. ಇದನ್ನು ಗೋ ಟು ಎಕ್ಸ್ಟ್ರೂಡ್ ಕಮ್ಯಾಂಡ್. ಓಕೆ, ಇಲ್ಲಿ ಚೈನ್ ಅಂತ ತೋರಿಸ್ತಾ ಇದೆ, ಫೇಸ್ ಅಂತ ತೋರಿಸುತ್ತೆ ಮತ್ತು ಸಿಂಗಲ್ ಅಂತ ತೋರಿಸುತ್ತೆ. ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದೊಂದು ಲೈನು ಸೆಲೆಕ್ಟ್ ಆಗುತ್ತೆ. ಅದೇ ಚೈನ್ ಅಂತ ಕನ್ಸಿಡರ್ ಮಾಡಿದಾಗ ಎಂಟೈರ್ ಪ್ರೊಫೈಲ್ ಸೆಲೆಕ್ಟ್ ಆಗುತ್ತೆ. ಅದೇ ಫೇಸ್ ಅಂತ ತಗೊಂಡ್ರೆ ಎಂಟೈರ್ ಈ ಫೇಸ್ ನಾವೇನು ಡ್ರಾಯಿಂಗ್ ಮಾಡಿದ್ವಿ ಎಂಟೈರ್ ಫೇಸ್ ಸೆಲೆಕ್ಟ್ ಆಗುತ್ತೆ. ರೈಟ್ ಕ್ಲಿಕ್ ಮಾಡಿ. ಇನ್ನು ಎಷ್ಟು ಥಿಕ್ನೆಸ್ ಬೇಕು? ರೈಟ್, ಎಷ್ಟು ಥಿಕ್ನೆಸ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಥಿಕ್ನೆಸ್ ಇದೆ? ದಟ್ ಈಸ್ 100 mm ಲೆಂತ್ ಇದೆ. 100 mm ಲೆಂತ್ನ ನಾವು ಎಕ್ಸ್ಟೆನ್ಷನ್ ಮಾಡಿ. ಯಾವ ಸೈಡ್ಗೆ ಮಾಡ್ತೀರಾ? ಎನಿ ಒನ್ ಸೈಡ್, ಈ ಸೈಡ್ಗೆ ಮಾಡಿರಿ. ಓಕೆ, ಇಟ್ ಈಸ್ 100 mm. ರೈಟ್, ದಿಸ್ ಈಸ್ 100 mm ಆಯಿತು. ಹೌದಾ? ಲೆಟ್ಸ್ ನಾವು ಗೋ ಟು ಕಟ್ ದ ಪೋರ್ಷನ್ಸ್. ಈ ಡ್ರಾಯಿಂಗಲ್ಲಿ ನೋಡಿದಾಗ ನೋಡಿ, ಈ ಪೋರ್ಷನ್ ಕಟ್ ಆಗುತ್ತೆ. ಎಷ್ಟು mm ಇದೆ? 19 mm ವಿಡ್ತು. ಮತ್ತು ನಿಮಗೆ ದಟ್ ಈಸ್ 100 ಮೈನಸ್ 50 50 ಬೈ 19. ದ ಡೆಪ್ತ್ ವಿಲ್ ಬಿಕಮ್ಸ್ 38. 1950 ಇಂಟು 38. ದಟ್ ಈಸ್ ಎಂಟೈರ್ ಈ ವಾಲ್ಯೂಮ್ನ ನೀವು ಕಟ್ ಮಾಡಬೇಕು. ಈ ಪೋರ್ಷನಲ್ಲಿ ಈ ಪ್ಲೇನ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ, ಮತ್ತು ಈ ಪ್ಲೇನ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲೊಂದು ಪೋರ್ಷನ್ನ ಕಟ್ ಮಾಡ್ಕೊಳ್ಳಿ. ರೈಟ್, ಈಗ ನಾವು ಈ ಪೋರ್ಷನ್ಸ್ನ ಫಸ್ಟ್ ಕಟ್ ಮಾಡೋಣ. ರೈಟ್, ಯಾವ ಪೋರ್ಷನ್ ಇದು? ದಿಸ್ ಈಸ್ 3D ಮಾಡೆಲ್ಲು. ಒಂದು ಸೈಡಿಂದ ನಾವು ಕನ್ಸಿಡರ್ ಮಾಡಿದ್ದೀವಿ. ಈಗ ಲೆಟ್ಸ್ ಗೋ ಟು ದ ಲೈನ್ ಕಮ್ಯಾಂಡ್. ಓಕೆ, ಇಲ್ಲ ರೆಕ್ಟ್ಯಾಂಗ್ಯುಲರ್ ಕಮ್ಯಾಂಡ್ ಕನ್ಸಿಡರ್ ಮಾಡ್ಕೊಳ್ಳಿ. ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ಮೆಥಡ್ ಅಂತ ಕನ್ಸಿಡರ್ ಮಾಡಿ. ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್. ಯಾವ ಪ್ಲೇನು? ನಾವು ಈ ಪ್ಲೇನನ್ನು ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ F3 ಅಂತ ತೋರಿಸ್ತಾ ಇದೆ. ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋದು ಎಲ್ಲಿ ಬೇಕೋ ಅದು ಡ್ರಾ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ಪ್ಲೇನನ್ನು ನಾವು ಲಾಕ್ ಮಾಡ್ಕೋಬೇಕು. F3 ಲಾಕ್ ಮಾಡಿಕೊಂಡ್ರೆ ಈಗ ಟಾಪ್ ವ್ಯೂಗೆ ಹೋಗಿ.
ಟಾಪಿಗೆ ಹೋಗೋ ಇದೇ ಪ್ಲೇನಲ್ಲಿ ನೀವು ಡ್ರಾಯಿಂಗ್ ಡ್ರಾ ಮಾಡೋದು ಅದೇ ಪ್ಲೇನಾಗೆ ತಗೊಂಡೋಗುತ್ತೆ. ಓಕೆ, ಈಗ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ತಗೊಂಡ್ರಲ್ಲಿ ಈ ಲೈನ್ನ ಜಸ್ಟ್ ಕ್ಲಿಕ್ ಮಾಡಿ ಎನಿ ಒಂದು ಪಾಯಿಂಟು. ಈಗ ಡೈಮೆನ್ಷನ್ಸ್ನ ಇಂಡಿಕೇಟ್ ಮಾಡಿ. ಈ ಲೈನಿಂದ ಈ ಲೈನ್ಗೆ ಎಷ್ಟು MM? 25 mm. ಇಸ್ ಇಟ್? ಮತ್ತು ಈ ಲೈನ್ ಎಷ್ಟು? 19 mm. ಇದೆಷ್ಟು? 50. ಇಸ್ ಇಟ್? ಇದು ಕಡೆ 25, ಅದು ಕಡೆ 25, ಟೋಟಲ್ 19/50 ಆಯಿತು. ಇದನ್ನು ನಾವೀಗೇನು ಮಾಡಬೇಕು? ಕಟ್ ಮಾಡಬೇಕು. ಹೌದಾ? ಈ ಪೋರ್ಷನ್ ಪೂರ 38 mm ಡೆಪ್ತ್ವರೆಗೂ ಅದನ್ನು ಕಟ್ ಮಾಡಬೇಕು. ರೈಟ್? ಲೆಟ್ಸ್ ಗೋ ಟು ದ ಎಕ್ಸ್ಟ್ರೂಡ್ ಕಮ್ಯಾಂಡ್. ಎಕ್ಸ್ಟ್ರೂಡ್ ಕಮ್ಯಾಂಡ್ಗೆ ಹೋಗಿ ಇಲ್ಲಿ ನಾವು ಫೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಚೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡ್ರಾಯಿಂಗ್ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಫೇಸ್ ಅಂತ ಕನ್ಸಿಡರ್ ಮಾಡಿ ಎಲ್ಲ ಡ್ರಾಯಿಂಗು ಎಂಟೈರ್ ಈ ಫೇಸ್ ಪೂರ ಸೆಲೆಕ್ಟ್ ಆಗುತ್ತೆ. ಅದರಿಂದ ನೀವು ಚೈನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರೂಡ್ ಆ್ಯಡರ್ ಕಟ್ ಅಂತಿದೆ, ಇಲ್ಲಿ ನಾವು ಕಟ್ ಅಂತ ಕನ್ಸಿಡರ್ ಹಾಕೋಬೇಕು. ಕಟ್ ಅಂತ ತಗೊಳ್ಳಿ. ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಚೈನ್, ಏನು ಡ್ರಾಯಿಂಗ್ ಕಟ್ ಮಾಡಬೇಕಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಹೊಡೀರಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಹೊಡೀರಿ. ಸಿ, ದಿಸ್ ಈಸ್ ದ ಮೂವ್ಮೆಂಟ್. ಎಷ್ಟು ಡೆಪ್ತ್ ಬೇಕು? ದಟ್ ಈಸ್ ಬಾಟಮ್ ಸೈಡ್ಗೆ 38 mm ಬೇಕು. ರೈಟ್? ಸಿ, ಈ ಪೋರ್ಷನ್ಸ್ ಮುಗೀತು. ಹೌದಾ? ಈ ಡ್ರಾಯಿಂಗಲ್ಲಿ ನಿಮಗೆ ಈ ಟಾಪ್ ಪೋರ್ಷನ್ನು ಕಟ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೇನು ಇದರಲ್ಲಿ ಪೆಂಡಿಂಗ್ ಇದೆ? ಸಿ, ಇಲ್ಲಿ ಒಂದು ಪೋರ್ಷನ್ಸ್ನ ಕಟ್ ಮಾಡಬೇಕು. ಇದು ಕಡೆ 32 mm ಇದೆ, ಇದು ಕಡೆ 32 mm ಇದೆ. ಓಕೆ, ರಿಮೈನಿಂಗ್ ಆಲ್ ದ ಥಿಂಗ್ಸ್ ವಿಲ್ ಬಿ ಸೇಮ್. ರೈಟ್? ಒನ್ಸ್ ಅಗೇನ್ ನಾವು ಲೆಟ್ಸ್ ಗೋ ಟು ಡ್ರಾಯಿಂಗ್. ಲೆಟ್ಸ್ ಗೋ ಟು ದ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್. ಯಾವ ಪ್ಲೇನಲ್ಲಿ ಡ್ರಾ ಮಾಡ್ತೀರಾ ಈ ಪ್ಲೇನಲ್ಲಿ ಡ್ರಾ ಮಾಡಬೇಕು. ಓಕೆ, ಈಗ F3 ಹೊಡೀರಿ, ಆ ಪ್ಲೇನ್ ಲಾಕ್ ಆಗುತ್ತೆ. ಒನ್ಸ್ ಅಗೇನ್ ಯು ಸೆಲೆಕ್ಟ್ ದ ಟಾಪ್ ವ್ಯೂ. ಅಂದರೆ ನಾವು ಡ್ರಾಯಿಂಗ್ ಮಾಡಿದ್ರೆ ಈ ಪ್ಲೇನು ತೊಗೋಬೋದು, ಈ ಪ್ಲೇನು ತೊಗೋಬೋದು. ನಾವು ಯಾವ ಪ್ಲೇನಲ್ಲಿ ಲಾಕ್ ಮಾಡಿದ್ದೀವೋ ಅದೇ ಪ್ಲೇನಲ್ಲಿ ಡ್ರಾಯಿಂಗ್ ಕನ್ಸಿಡರ್ ಆಗುತ್ತೆ. ದಟ್ಸ್ ವೈ ಆ ಪ್ಲೇನ್ನ ನೀವು ಲಾಕ್ ಮಾಡಿಕೊಂಡು ನೀವು ಡ್ರಾಯಿಂಗ್ ಡ್ರಾ ಮಾಡಬೇಕು. ಓಕೆ, ಈಗ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಎಡ್ಜಿಂದ ಈ ಎಡ್ಜ್ಗೆ ಎಲ್ಲ ಒಂದು ಕಡೆ ಕ್ಲಿಕ್ ಮಾಡಿ. ರೈಟ್? ಎಲ್ಲ ಒಂದು ಕಡೆ ಕ್ಲಿಕ್ ಮಾಡಿ. ಈಗ ಡೈಮೆನ್ಷನ್ಸ್ನ ರೆಪ್ರೆಸೆಂಟ್ ಮಾಡಿ. ಗೋ ಟು ಸ್ಮಾರ್ಟ್ ಡೈಮೆನ್ಷನ್ಸ್. ಈ ಲೈನಿಂದ ಈ ಲೈನ್ಗೆ ಎಷ್ಟಿದು? 32. ಇಸ್ ಇಟ್? ಮತ್ತು ಈ ಲೈನಿಂದ ಈ ಲೈನ್ಗೆ 32 mm. ರೈಟ್? ಎಂಟರ್. ರೈಟ್? ಹೌದಾ? ಇಲ್ಲಿ 32 mm ಮತ್ತು 32 mm ರಿಮೈನಿಂಗ್ ಇಲ್ಲಿ ಏಡ್ಜ್ವರೆಗೂ ಅದು ಸೆಲೆಕ್ಟ್ ಆಗಿದೆ. ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಂಡೋದ್ರಿಂದ ಪೂರ ಇಲ್ಲಿವರೆಗೂ ಅದು ಕಟ್ ಆಗುತ್ತೆ. ಓಕೆ, ಈಗ ಲೆಟ್ಸ್ ಗೋ ಟು ದ ಎಕ್ಸ್ಟ್ರೂಡ್ ಕಮ್ಯಾಂಡ್. ಸೆಲೆಕ್ಟ್ ದಿಸ್ ಚೈನ್. ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಹೊಡೀರಿ. ರೈಟ್? ಇಲ್ಲಿ ನೀವು ಕಟ್ ಮಾಡಬೇಕಾ ಏನು ಮಾಡಬೇಕು? ಇಲ್ಲಿ ನಾವು ಕಟ್ ಮಾಡಬೇಕು. ಹೌದಾ? ಕಟ್ ಆಪ್ಷನ್ ಕೊಡಿ. ಇದು ಪೂರ ಕಟ್ ಆಗಬೇಕು, ನಾಟ್ ಎ ಲಿಟ್ಲ್ ಬಿಟ್. ಪೂರ ಕಟ್ ಆಗೋದ್ರಿಂದ ಜಸ್ಟ್ ಆ ಪಾಯಿಂಟ್ ಕ್ರಾಸ್ ಆದರೆ ಸಾಕು ನಿಮಗೆ. ಜಸ್ಟ್ ಕ್ಲಿಕ್ ಮಾಡಿ. ರೈಟ್? ಸಿ, ದಿಸ್ ಈಸ್ ಅ 3D ಮಾಡೆಲ್ ಆಫ್ ದ ಟ್ಯುಟೋರಿಯಲ್ 3. ಇಸ್ ಇಟ್? ಈ ಟ್ಯುಟೋರಿಯಲ್ 3ದು ಇದು 3D ಮಾಡೆಲ್ ಆಗಿದೆ. ಇದನ್ನು ನಾವೀಗ ಜಸ್ಟ್ ಫ್ರಂಟ್ ವ್ಯೂ ನೋಡೋಣ. ಕಂಟ್ರೋಲ್ F ಅಂತ ಹೊಡೀರಿ, ನಿಮಗೆ ಫ್ರಂಟ್ ವ್ಯೂ ಕಾಣಿಸುತ್ತೆ. ಕಂಟ್ರೋಲ್ D ಅಂತ ಹೊಡೀರಿ, ಟಾಪ್ ವ್ಯೂ ಕಾಣಿಸುತ್ತೆ. ಕಂಟ್ರೋಲ್ R ಅಂತ ಹೊಡೀರಿ, ನಿಮಗೆ ರೈಟ್ ಸೈಡ್ ವ್ಯೂ ಕಾಣಿಸುತ್ತೆ. ರೈಟ್? ಇಲ್ಲ ಸೆಂಟ್ರಲ್ ಸ್ಕ್ರಾಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಈ ಥರ ಮೂವ್ಮೆಂಟ್ ಮಾಡಿ ನಿಮಗೆ ಎಲ್ಲ ವ್ಯೂಸ್ನ ನಾವು ನೋಡ್ಬೋದು. ಇಸ್ ಇಟ್? ಓಕೆ, ಇದು ನಾವು 3D ಮಾಡೆಲ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಏನು ಮಾಡ್ತೀರಾ? ನಾವು ಡ್ರಾಫ್ಟಿಂಗಲ್ಲಿ 3 ವ್ಯೂಸ್ನ ರೆಪ್ರೆಸೆಂಟ್ ಮಾಡಬೇಕು. ಹೌದಾ? 3 ವ್ಯೂಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಬಟನ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಆಲ್ರೆಡಿ ನಾವು 3D ಮಾಡೆಲ್ ಓಪನ್ ಇರೋದ್ರಿಂದ ಇಲ್ಲಿ ಡ್ರಾಯಿಂಗ್ ಆಫ್ ಆ್ಯಕ್ಟಿವ್ ಮಾಡೆಲ್ ಅಂತ ಕ್ಲಿಕ್ ಮಾಡಿ. ಡ್ರಾಯಿಂಗ್ ಆಫ್ ಆ್ಯಕ್ಟಿವ್ ಮಾಡೆಲ್ ಐಸೋಮೆಟ್ರಿಕ್ ಡ್ರಾಫ್ಟಿಂಗ್. ಓಕೆ, ಓಕೆ ಕೊಡಿ. ನಾವು ಡೆಸ್ಕ್ಟಾಪ್ ಮೇಲೆ ಇದನ್ನು ಸೇವ್ ಮಾಡ್ಕೊತಾ ಇದ್ದೀವಿ. ಎಸ್ ಅಂತ ಕೊಡಿ. ನಿಮ್ಗೆ ಎಲ್ಲಿ ನೆಸಿಟಿಯೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸಿ, ದಿಸ್ ಈಸ್ ಅ ಡ್ರಾಯಿಂಗ್ ಶೀಟ್. ಸ್ಕೇಲ್ 2:1 ಇದೆ. ಅಂದರೆ ಈ ಶೀಟ್ ಸೈಜಸ್ ದೊಡ್ಡದಿರುತ್ತೆ, ಕೆಲವು ಟೈಮ್ಸು ಸಣ್ಣದಿರುತ್ತೆ. A4 ಅಂದರೆ ಸೈಜಸ್ ಕಮ್ಮಿ ಇದೆ. ಸೈಜಸ್ ಕಮ್ಮಿ ಇದ್ದಾಗ ನಮ್ಮದು ಈ ಡ್ರಾಯಿಂಗ್ದು ಲೆಂತ್ ಜಾಸ್ತಿ ಇದ್ದಾಗ ಶೀಟ್ಗೆ ಕರೆಕ್ಟಾಗಿ ಫಿಟ್ ಆಗೋಲ್ಲ. ಆವಾಗ 1:1 ಆ ಥರ ನಾವು ಸೆಲೆಕ್ಟ್ ಮಾಡ್ಕೊತೀವಿ. 2:1 ಅಂದರೆ ಇರೋ ಡ್ರಾಯಿಂಗ್ನ ಡಬಲ್ ಆಗಿ ತೋರಿಸ್ತೀವಿ. ದೊಡ್ಡ ದೊಡ್ಡ ಡ್ರಾಯಿಂಗ್ ಶೀಟಲ್ಲಿ ನಾವು ಕಮ್ಮಿ ಲೆಂತ್ ಇರೋದನ್ನು ಡ್ರಾ ಮಾಡೋಕ್ಕೆ ಸಣ್ಣದಾಗಿ ಕಾಣಿಸುತ್ತೆ. ಅದಕ್ಕೆ ನಾವು 2:1 ಅಂತ
ಕನ್ಸಿಡರ್ ಮಾಡಿದ್ವಿ. ಇದನ್ನು 1:1 ಸೆಲೆಕ್ಟ್ ಮಾಡ್ಕೊಳ್ಳೋಣ. ದೆರ್ ಇಸ್ ನೋ ಪ್ರಾಬ್ಲಮ್. 1:1 ಈ ಶೀಟ್ಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸಿ ದಟ್ ಈಸ್ ದ ಯಾವ ವ್ಯೂ ಇದು? ದಟ್ ಈಸ್ ದ ಫ್ರಂಟ್ ವ್ಯೂ. ದ ಫ್ರಂಟ್ ವ್ಯೂ, ಟಾಪ್ ವ್ಯೂ, the side view, right side view, left side view, and also will get the isometric drawing. See, this is the three principal views of the given component. Okay, now let's go to indicate the dimensions of each and every dimensions. Let's now go to ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ನಿಮಗೆ ರೆಡಿ ಮಾಡಲ್ ಫ್ರಂಟ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ, ಟಾಪ್ ವ್ಯೂ ಮತ್ತು ಸೈಡ್ ವ್ಯೂ ಇಸ್ ರೈಟ್. ಇದನ್ನು ನಾವು ಇಂಡಿಕೇಟ್ ಮಾಡೋಣ ಡೈಮೆನ್ಷನ್ಸ್. ಗೋ ಟು ದ ಸ್ಮಾರ್ಟ್ ಡೈಮೆನ್ಷನ್ಸ್. ಎಷ್ಟೆಷ್ಟು ಡೈಮೆನ್ಷನ್ಸ್ ಇದೆ ಅಂತ ನಾವು ಇಂಡಿಕೇಟ್ ಮಾಡೋಣ. ಓಕೆ, ದಿಸ್ ಇಸ್ ದ ಟೋಟಲ್ ಹೈಟ್ ಎಷ್ಟಿದೆ, ಹಂಡ್ರೆಡ್ ಇದೆ, 25 ಇದೆ, ಎಷ್ಟಿದೆ 38 ಡೆಪ್ತ್ ಇದೆ. ವಿಸಿಟ್ ಇದೆಷ್ಟಿದೆ, ಓವರಾಲ್ ಹೈಟ್ ಎಷ್ಟಿದೆ ರೈಟ್, ಇದೆಷ್ಟಿದೆ. ಒಂದೇ ವ್ಯೂವಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಅದರ್ವೈಸ್ ನೀವು ಎಲ್ಲ ವ್ಯೂಸ್ನ ಕನ್ಸಿಡರ್ ಮಾಡಿಕೊಂಡು ಡೈಮೆನ್ಷನ್ಸ್ನ ಇಂಡಿಕೇಟ್ ಮಾಡ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. So this is the 19 mm, right? ಈ ಸೈಡು 12 mm, ಓವರಾಲ್ ಬಂದು 63 mm, ಇದು ಬಂದುಬಿಟ್ಟು 6 mm. ಸಿ ಓವರಾಲ್ ಹೈಟ್ ಗೊತ್ತಿದೆ. ನೆಕ್ಸ್ಟ್ see, this is the three principal views of the given drawing is over, is right. ಇಲ್ಲಿ ನೀವು ಟೆಕ್ಸ್ಟ್ನ ಇಂಡಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತಿದೆ, ಇಲ್ಲಿ ರೈಟಪ್ ಬರೀರಿ. ದ ಫ್ರಂಟ್ ವ್ಯೂ, ದ ಟಾಪ್ ವ್ಯೂ, sorry, this is the right side view, right side view. This is the top view. This is the isometric view. See, this is the three principal views of the given component, is right. See, this is the tutorial 3. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ. ಓಕೆ, ಥ್ಯಾಂಕ್ ಯು.